ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ರತ್ನ ಸ್ನೇಹಿತರೆ, ಭಾರತ ರತ್ನ ಗೌರವ ಏನಿದು? ಈ ಪ್ರಶಸ್ತಿಯನ್ನು ನಾವು ಯಾರಿಗೆ ಬೇಕಾದರೂ ಪಡೆಯೋಕ್ಕೆ ಸಾಧ್ಯ ಇದೆಯಾ? ಪಡೆದ್ರೆ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ, ಏನೆಲ್ಲ ಪವರ್ ಸಿಗುತ್ತೆ, ದುಡ್ಡು ಸಿಗುತ್ತಾ, ದುಡ್ಡು ಕೊಡ್ತಾರಾ, ಅಥವಾ ಅವರಿಗೆ ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ VVIP ಸ್ಥಾನಮಾನ ಸಿಗುತ್ತಾ? ಇದಕ್ಕೆಲ್ಲ ಇಂಟ್ರೆಸ್ಟಿಂಗ್ ಉತ್ತರಗಳಿವೆ. ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಭಾರತ ರತ್ನ ಭಾರತದ ಅತ್ಯುನ್ನತ ನಾಗರಿಕ ಗೌರವ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇದನ್ನು 1954 ಜನವರಿ 2ನೇ ತಾರೀಕು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆರಂಭಿಸಿದರು. ಭಾರತ ರತ್ನವನ್ನು ಭಾರತೀಯರಲ್ಲದವರಿಗೂ ಕೊಡ್ಬೋದು. ಭಾರತ ರತ್ನವನ್ನು ಮಾನವ ಪ್ರಯತ್ನದಲ್ಲಿ, ಅಂದರೆ ಹ್ಯೂಮನ್ ಎಫರ್ಟ್ನಲ್ಲಿ, ಅಥವಾ ಮಾನವರು ಮಾಡಬಹುದಾದ ಯಾವುದೇ ಕ್ಷೇತ್ರದ ಅತ್ಯುನ್ನತ ಅಸಾಧಾರಣ ಸೇವೆಯನ್ನು ಗುರುತಿಸಿ ಗಮನಿಸಿ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಭಾರತ ರತ್ನಕ್ಕೆ ಹೆಸರನ್ನು ಆಯ್ಕೆ ಮಾಡೋ ಅಥವಾ ಶಿಫಾರಸು ಮಾಡೋ ಕೆಲಸವನ್ನು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವರೆಲ್ಲ ಸೇರಿ ಮಾಡ್ತಾರೆ. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಏನೆಲ್ಲ ಸೌಲಭ್ಯ ಹಾಗೂ ಪ್ರಶಸ್ತಿಯಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಭಾರತದ ರಾಷ್ಟ್ರಪತಿಗಳು ಸಹಿ ಮಾಡಿದ ಒಂದು ಪ್ರಮಾಣ ಪತ್ರ ಪಡಿತಾರೆ. ಜೊತೆಗೆ ಒಂದು ಪದಕ ಇರುತ್ತೆ. ಪದಕ ಅಶ್ವತ್ಥ ಮರದ ಎಲೆಯ ರೂಪದಲ್ಲಿ ಇರುತ್ತೆ. ಇದು ಸುಮಾರು 5.8 ಸೆಂಟಿಮೀಟರ್ ಉದ್ದ, 4.7 ಸೆಂಟಿಮೀಟರ್ ಅಗಲ ಮತ್ತು 3.1 ಮಿಲಿಮೀಟರ್ ದಪ್ಪ ಇರುತ್ತೆ. ಇದು ಕಂಚಿನಿಂದ ಮಾಡಲ್ಪಟ್ಟಿರುತ್ತೆ. ಈ ಪದಕದ ಮುಂಭಾಗದಲ್ಲಿ 1.6 ಸೆಂಟಿಮೀಟರ್ ಅಗಲದ ಸೂರ್ಯನ ಚಿತ್ರಣವಿದೆ. ಅದರ ಕೆಳಗೆ ಭಾರತ ರತ್ನ ಅನ್ನೋ ಪದವನ್ನು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ. ಪದಕದ ಹಿಂದೆ ರಾಜ್ಯ ಲಾಂಛನ ಮತ್ತು ಧ್ಯೇಯ ವಾಕ್ಯ ದೇವನಾಗರಿ ಲಿಪಿಯಲ್ಲಿದೆ. ಲಾಂಛನ ಸೂರ್ಯ ಹಾಗೆ ಅದರ ತುದಿಗಳು ಪ್ಲಾಟಿನಂನಿಂದ ಮಾಡಲ್ಪಟ್ಟಿವೆ. ಆದರೆ ಪದಕ ಮಾತ್ರ ಕಂಚಿನಿಂದ ತಯಾರಿಸಲಾಗಿದೆ. ಈ ಪದಕವನ್ನು ಕೋಲ್ಕತ್ತಾದಲ್ಲಿ ಇರುವ ಭಾರತ ಸರ್ಕಾರದ ಮಿಂಟ್ನಲ್ಲಿ ತಯಾರಿಸಲಾಗುತ್ತೆ, ಹೊರಗಿಂದ ಮಾಡಿಸಲ್ಲ. 2014 ಸಮಯದಲ್ಲಿ ಒಂದು ಭಾರತ ರತ್ನ ಪದಕ, ಅದರ ಬಾಕ್ಸ್ ಎಲ್ಲ ಸೇರಿ ಆ ಇಡೀ ಯೂನಿಟ್ನ ಬೆಲೆ 2.5 ಲಕ್ಷ ರೂಪಾಯಿ ಸುಮಾರಾಗಿತ್ತು. ಈಗ ಡೆಫಿನೆಟ್ಲಿ ರೇಟ್ ಜಾಸ್ತಿ ಆಗಿರುತ್ತೆ. ಭಾರತ ರತ್ನ ಪಡೆದವರಿಗೆ ಪ್ರಶಸ್ತಿಯೊಂದಿಗೆ ಯಾವುದೇ ದುಡ್ಡನ್ನು ಕೊಡೋದಿಲ್ಲ. ದುಡ್ಡಿಲ್ಲ. ಪ್ರಶಸ್ತಿಯನ್ನು ಸ್ವೀಕರಿಸಿದವರು ತಮ್ಮ ಹೆಸರಿನ ಮುಂದೆ ಅಥವಾ ಹಿಂದೆ ಅದನ್ನು ಪರ್ಮನೆಂಟ್ ಆಗಿ ಸೇರಿಸ್ಕೊಳ್ಳೋ ಹಾಗೆಲ್ಲ ಅಫಿಷಿಯಲ್ ಡಾಕ್ಯುಮೆಂಟ್ಸಲ್ಲಿ. ಆದರೆ ತಮ್ಮ ಬಯೋಡೇಟಾಗಳಲ್ಲಿ, ಲೆಟರ್ ಹೆಡ್ಗಳಲ್ಲಿ, ವಿಸಿಟಿಂಗ್ ಕಾರ್ಡ್ಗಳಲ್ಲಿ ಭಾರತ ರತ್ನ ಅಂತ ಸೇರಿಸ್ಕೋಬೋದು. ಈ ನಿಯಮ ಪದ್ಮ ಪ್ರಶಸ್ತಿಗಳಿಗೂ ಅನ್ವಯ ಆಗುತ್ತೆ. ಇವರು ರಾಷ್ಟ್ರಪತಿಯಿಂದ ಭಾರತ ರತ್ನ ಪ್ರಶಸ್ತಿ ಪಡೆದವರು, ಸ್ವೀಕರಿಸುವವರು ಅಂತೆಲ್ಲ ಕರೆಯೋಕೆ ಅನುಮತಿಯನ್ನು ಕೊಡಲಾಗಿದೆ. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಎಲ್ಲೆಲ್ಲಿ, ಅಂದರೆ ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಓಡಾಡ್ತಾರೋ ಆಗ ಅವರನ್ನು ಆಯಾ ರಾಜ್ಯಗಳು ರಾಜ್ಯದ ಅತಿಥಿ ಅಥವಾ ಸ್ಟೇಟ್ ಗೆಸ್ಟ್ ಅಂತ ಸ್ಥಾನಮಾನ ಕೊಡಬೇಕಾಗತ್ತೆ. ಭಾರತ ರತ್ನ ಪ್ರಶಸ್ತಿ ಪಡೆದವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಅರ್ಹರಾಗಿರ್ತಾರೆ. ಅಂದರೆ ಇದನ್ನು ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಕರೆಯಲಾಗುತ್ತೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮರೂನ್ ಕಲರ್ನಲ್ಲಿರುತ್ತೆ. ಇದನ್ನು ಭಾರತೀಯ ಡಿಪ್ಲೊಮ್ಯಾಟ್ಸ್ಗೆ, ಅಂದರೆ ಭಾರತೀಯ ರಾಜತಾಂತ್ರಿಕರಿಗೆ, ಉನ್ನತ ಶ್ರೇಣಿಯ ಅಧಿಕಾರಿಗಳಿಗೆ ಮತ್ತು ಡಿಪ್ಲೊಮ್ಯಾಟಿಕ್ ಕೊರಿಯರ್ಗಳಿಗೆ ನೀಡಲಾಗುತ್ತೆ. ಆದರೆ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಈ ರೀತಿಯ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಅರ್ಹತೆಯನ್ನು ಪಡ್ಕೊಳ್ತಾರೆ. ಅವರಿಗೆ ಪ್ರತ್ಯೇಕ ಇಮಿಗ್ರೇಷನ್ ಕೌಂಟರ್, ಅಂದರೆ ಪ್ರತ್ಯೇಕ ವಲಸೆ ಕೌಂಟರ್ ಸೌಲಭ್ಯ ಏರ್ಪೋರ್ಟ್ಗಳಲ್ಲಿರುತ್ತೆ. ವಿಮಾನ ನಿಲ್ದಾಣದ VVIP ಲಾಂಜ್ಗೆ ಪ್ರವೇಶ ಇರುತ್ತೆ. ಅಲ್ಲದೆ ಇದರ ಹೊರತಾಗಿ ವಿದೇಶಗಳಲ್ಲಿರೋ ಭಾರತೀಯ ಮಿಷನ್ಗಳು, ರಾಯಭಾರ ಕಚೇರಿಗಳು ಅವರು ವಿದೇಶ ಭೇಟಿ ಮಾಡಿದ ಟೈಮ್ನಲ್ಲಿ ಅವರಿಗೆ ಸಹಾಯ ಮಾಡಬೇಕಾಗತ್ತೆ. ಭಾರತ ರತ್ನ ಪಡೆದವರು ಏರ್ ಇಂಡಿಯಾದಲ್ಲಿ ಲೈಫ್ ಟೈಮ್ ಉಚಿತವಾಗಿ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಬಹುದು ಅನ್ನೋ ಸೌಲಭ್ಯ ಇತ್ತು. ಆದರೆ ಇವಾಗ ಏರ್ ಇಂಡಿಯಾ ಟಾಟಾ ಕಂಪನಿ ಪಾಲಾಗಿದೆ. ಸೊ ಏರ್ ಟ್ರಾವೆಲ್ ಸೌಲಭ್ಯವನ್ನು ಇವಾಗ ಯಾವ ಕಂಪನಿ ಮೂಲಕ ಅಥವಾ ಆ ಖರ್ಚನ್ನು ಸರ್ಕಾರ ಭರಿಸುತ್ತಾ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು, ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಏನೋ ಭಾರತ ರತ್ನ ಪ್ರಶಸ್ತಿ ಪಡೆದವರನ್ನು ದೇಶದಲ್ಲಿ 7ನೇ ಸ್ಥಾನದಲ್ಲಿ ಪ್ರಾಶಸ್ತ್ಯ ಕೊಟ್ಟು ನೋಡಲಾಗುತ್ತೆ. ಅಂದರೆ ದೇಶದ 7ನೇ ದರ್ಜೆಯ VVIP ಆಗ್ತಾರೆ ಇವರು. ಅಂದರೆ ಮೊದಲು ರಾಷ್ಟ್ರಪತಿ, ನಂತರ ಉಪರಾಷ್ಟ್ರಪತಿ, ಆಮೇಲೆ 3ನೇ ಸ್ಥಾನದಲ್ಲಿ ಪ್ರಧಾನಮಂತ್ರಿ, ಆಮೇಲೆ ರಾಜ್ಯಗಳ ರಾಜ್ಯಪಾಲರು,
5ನೇ ಸ್ಥಾನದಲ್ಲಿ ಮಾಜಿ ರಾಷ್ಟ್ರಪತಿಗಳು ಹಾಗೂ ಉಪ ಪ್ರಧಾನಿ ಇದ್ದರೆ ಅವರು ಬರ್ತಾರೆ. 6ನೇ ಸ್ಥಾನದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಲೋಕಸಭೆಯ ಸ್ಪೀಕರ್ ಬರ್ತಾರೆ. 7ನೇ ಸ್ಥಾನದಲ್ಲಿ ಕೇಂದ್ರ ಸರ್ಕಾರದ ಸಂಪುಟ ಸಚಿವರು, ರಾಜ್ಯಗಳ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯಸಭೆ ಲೋಕಸಭೆಯ ಪ್ರತಿಪಕ್ಷ ನಾಯಕರು ಬರ್ತಾರೆ. ಇದರಲ್ಲೇ 7A ಅಂತ ಮಾಡಲಾಗಿದೆ. ಇದರಲ್ಲಿ ಭಾರತ ರತ್ನ ಪಡೆದವರು ಇರ್ತಾರೆ. ಅಂದರೆ 7ನೇ ಸ್ಥಾನದಲ್ಲಿ ಬರೋರಿಗೆ ಸರಿಸಮನಾಗಿ ಭಾರತ ರತ್ನ ಪಡೆದವರು ಇರ್ತಾರೆ. ಕೆಲ ವಿಶೇಷ ಸಂದರ್ಭಗಳಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ತಮ್ಮ ರಾಜ್ಯದ ಅಥವಾ ಭಾರತದ ಬೇರೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗಿಂತಲೂ ಮೇಲಿನ ಹಂತದಲ್ಲೂ ಸ್ಥಾನ ಪಡಿತಾರೆ. ಈ ಪಟ್ಟಿಯನ್ನು ಕೇಂದ್ರ ಗೃಹ ಸಚಿವಾಲಯ ತಯಾರು ಮಾಡುತ್ತೆ. ಪದ್ಮ ವಿಭೂಷಣ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ ನಂತರ ಇರುವ 2ನೇ ಅತ್ಯುನ್ನತ ಗೌರವ. ಈ ಪ್ರಶಸ್ತಿಯನ್ನು ಅಸಾಧಾರಣ ಮತ್ತು ವಿಶಿಷ್ಟವಾದ ಸೇವೆಗಾಗಿ ಕೊಡಲಾಗುತ್ತೆ. ಈ ಪ್ರಶಸ್ತಿಯನ್ನು ಯಾವುದೇ ಜನಾಂಗ, ಉದ್ಯೋಗ, ಸ್ಥಾನ ಅಥವಾ ಲಿಂಗ ಭೇದ ಇಲ್ಲದೆ ಕೊಡಲಾಗುತ್ತೆ. ಈ ಪ್ರಶಸ್ತಿಯನ್ನು ಪಡೆಯಲು ವೈದ್ಯರು, ವಿಜ್ಞಾನಿಗಳು ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿನ ಸೇವೆಯನ್ನು ಪರಿಗಣಿಸಲಾಗುತ್ತೆ. ಆದರೆ ಸಾರ್ವಜನಿಕ ವಲಯದ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವವರನ್ನ ಹೊರತುಪಡಿಸಿ ಪ್ರತಿ ವರ್ಷ ಪದ್ಮ ವಿಭೂಷಣ ಪ್ರಶಸ್ತಿಗೆ ಸುಮಾರು ಜನರ ಹೆಸರನ್ನು ಸುಮಾರು ಕಡೆಗಳಿಂದ ನಾಮಿನೇಟ್ ಮಾಡ್ತಾರೆ, ಅಂದರೆ ಶಿಫಾರಸು ಮಾಡಲಾಗುತ್ತೆ. ಈ ಶಿಫಾರಸು ಆದ ಸದಸ್ಯರ ಹೆಸರನ್ನು ಪ್ರಧಾನಮಂತ್ರಿಯವರು ಸ್ಥಾಪಿಸೋ ಪದ್ಮ ಅವಾರ್ಡ್ ಕಮಿಟಿ ಕೂಲಂಕುಷವಾಗಿ ನೋಡಿ ಒಂದಷ್ಟು ಜನರ ಹೆಸರನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಂತರ ಫೈನಲ್ ಆಗಿ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಇವರು ನೋಡಿಬಿಟ್ಟು ಸಮ್ಮತಕ್ಕೆ ಬರ್ತಾರೆ. ನಂತರ ಅವರ ಹೆಸರನ್ನ ಘೋಷಿಸಲಾಗುತ್ತೆ. 1955ರಲ್ಲಿ ರೂಲ್ಸ್ ಚೇಂಜ್ ಮಾಡಿ ಮರಣೋತ್ತರವಾಗಿಯೂ ಈ ಪ್ರಶಸ್ತಿಯನ್ನ ಕೊಡಬಹುದು ಅಂತ ಮಾಡಿಕೊಂಡ್ರು. ಇನ್ನು ಪದ್ಮ ವಿಭೂಷಣ ಪ್ರಶಸ್ತಿಯ ಪದಕ ವೃತ್ತಾಕಾರದಲ್ಲಿದೆ. ಇದು ಕಂಚಿನ ಪದಕ, ಹಾಗೆ ಸ್ವಲ್ಪ ಬೆಳ್ಳಿ ಮಿಶ್ರಿತ ಚಿನ್ನವನ್ನ ಬಳಸಿರ್ತಾರೆ. ಈ ಪದಕದಲ್ಲಿ ಮಧ್ಯದಲ್ಲಿ ಕಮಲದ ಹೂವಿನಂತಹ ರಚನೆಯನ್ನ ನೋಡಬಹುದು. ಪದಕದ ಮೇಲ್ಭಾಗದಲ್ಲಿ ಪದ್ಮ, ಕೆಳಗೆ ವಿಭೂಷಣ ಅಂತ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಪದಕದಲ್ಲಿ ರಾಷ್ಟ್ರೀಯ ಲಾಂಛನ ಹಾಗೆ ರಾಷ್ಟ್ರೀಯ ಧ್ಯೇಯ ವಾಕ್ಯ ಸತ್ಯಮೇವ ಜಯತೆ ಅಂತ ಕೂಡ ಬರೆಯಲಾಗಿದೆ. ಈ ಪದಕವನ್ನ ಕೋಲ್ಕತ್ತಾದ ಅಲಿಪುರ್ ಮಿಂಟ್ನಲ್ಲಿ ತಯಾರಿಸಲಾಗುತ್ತೆ. ಪದ್ಮಭೂಷಣ ನಮ್ಮ ಭಾರತದ ಗಣರಾಜ್ಯದಲ್ಲಿ ಅಥವಾ ಪ್ರಜಾಪ್ರಭುತ್ವದಲ್ಲಿ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಇದನ್ನು ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆಗಾಗಿ ಕೊಡಲಾಗುತ್ತೆ. ಇದರ ಮಾನದಂಡ, ಅರ್ಹತೆ, ಆಯ್ಕೆ ಪ್ರಕ್ರಿಯೆ ಆಲ್ಮೋಸ್ಟ್ ಇತರ ಪದ್ಮ ಪ್ರಶಸ್ತಿಗಳ ತರನೇ ಇರುತ್ತೆ. ಪದ್ಮಭೂಷಣ ಪದಕ ನೋಡೋಕೆ ಈ ರೀತಿಯಾಗಿದೆ. ಇದರಲ್ಲೂ ಕಮಲದಂತಹ ರಚನೆ ಇದೆ. ಹಾಗೆ ಇದು ಕಂಚಿನಿಂದ ಮಾಡಿರೋ ಪದಕ, ಬೆಳ್ಳಿ ಮಿಶ್ರಿತ ಚಿನ್ನವನ್ನು ಬಳಸಲಾಗಿದೆ. ಈ ಪದಕದ ಮೇಲ್ಭಾಗದಲ್ಲಿ ಪದ್ಮ, ಕೆಳಗೆ ಭೂಷಣ ಅಂತ ದೇವನಾಗರಿಯಲ್ಲಿ ಬರೆಯಲಾಗಿದೆ. ಪದಕದಲ್ಲಿ ರಾಷ್ಟ್ರೀಯ ಲಾಂಛನ ಹಾಗೆ ಸತ್ಯಮೇವ ಜಯತೆ ಅನ್ನೋ ಧ್ಯೇಯ ವಾಕ್ಯ ಇದೆ. ಇದನ್ನು ಕೂಡ ಕೋಲ್ಕತ್ತಾದ ಮಿಂಟ್ನಲ್ಲಿ ತಯಾರಿಸಲಾಗುತ್ತೆ. ಪದ್ಮಶ್ರೀ ಇದು ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣದ ನಂತರ ಭಾರತದಲ್ಲಿ ಕೊಡಮಾಡೋ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಕಲೆ, ಶಿಕ್ಷಣ, ಕೈಗಾರಿಕೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ ಮತ್ತು ಸಾರ್ವಜನಿಕ ವ್ಯವಹಾರಗಳು ಸೇರಿದಂತೆ ವಿವಿಧ ಚಟುವಟಿಕೆಯ ವಿವಿಧ ಕ್ಷೇತ್ರಗಳಲ್ಲಿನ ಅವರ ವಿಶಿಷ್ಟ ಕೊಡುಗೆಯನ್ನು ಗುರುತಿಸಿ ಭಾರತದ ನಾಗರಿಕರಿಗೆ ಹಾಗೂ ಭಾರತದ ಪ್ರಜೆಗಳಲ್ಲದೇ ಇರೋರು ಭಾರತಕ್ಕೆ ವಿವಿಧ ರೀತಿಯಲ್ಲಿ ಕೊಡುಗೆ ಕೊಟ್ಟ ವಿಶಿಷ್ಟ ವ್ಯಕ್ತಿಗಳಿಗೂ ಇದನ್ನು ಕೊಡ್ತಾ ಬಂದಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಕಂಚು ಹಾಗೂ ಸ್ವಲ್ಪ ಮಟ್ಟಿನ ಬೆಳ್ಳಿ ಮಿಶ್ರಿತ ಚಿನ್ನದಿಂದ ಮಾಡಲಾಗಿದೆ. ಪದಕದ ಮೇಲ್ಭಾಗದಲ್ಲಿ ಪದ್ಮ, ಕೆಳಗೆ ಶ್ರೀ ಅಂತ ಬರೆಯಲಾಗಿದೆ. ಪದ್ಮಶ್ರೀಗೂ ಕೂಡ ಇತರ ಪದ್ಮ ಪ್ರಶಸ್ತಿಗಳಂತೆಯೇ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಕೆಲವೊಂದಷ್ಟು ಅಸಮಾಧಾನ, ಟೀಕೆಗಳ ಕಾರಣ ಪದ್ಮ ಪ್ರಶಸ್ತಿಗೆ ನಾಮಿನೇಟ್ ಮಾಡೋಕೆ ಅಥವಾ ಶಿಫಾರಸು ಮಾಡೋಕೆ ಸಾಮಾನ್ಯ ನಾಗರಿಕರಿಗೂ ಭಾರತ ಆನ್ಲೈನ್ ನಾಮನಿರ್ದೇಶನ ವೇದಿಕೆಯನ್ನು ಕ್ರಿಯೇಟ್ ಮಾಡಿದೆ. ಸೊ ಫ್ರೆಂಡ್ಸ್, ಇದು ಭಾರತದಲ್ಲಿ ಕೊಡಲ್ಪಡುವ 4 ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ.
ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು.